ಯಾವ ರೀತಿ ಅವಲಕ್ಕಿ, ರವೆ, ಉದ್ದಿನಬೇಳೆ ಇಲ್ಲದೆ ಫ್ಲಫಿಯಾಗಿ ಸಾಫ್ಟಾಗಿ ಇಡ್ಲಿ ಮಾಡೋದು ಅಂತ ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮಾರ್ನಿಂಗ್ ತಿಂಡಿಗೂ ಹೌದು, ನೀವು ವೆಯ್ಟ್ ಲಾಸ್ ಮಾಡಬೇಕಾದ್ರೂ ಅದಕ್ಕೂ ಹೌದು, ಮತ್ತು ಈವ್ನಿಂಗ್ಗೆ ಡಿನ್ನರ್ಗೂ ಮಾಡ್ಕೊಳ್ಬೋದು. ಯಾವ ರೀತಿ ಒಳಗಡೆ ನಾನು ಮಸಾಲೆ ಸ್ಟಫಿಂಗ್ ಮಾಡಿದ್ದೀನಿ. ಇದಕ್ಕೆ ನಾನು ಅಕ್ಕಿ ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೊಳ್ಳಿ, ದೋಸೆ ಅಕ್ಕಿ ಅದು ತೊಗೊಳ್ಬೋದು ನೀವು. ಅದಕ್ಕೆ ಒಂದು ಅಕ್ಕಿಗೆ ಕಾಲು ಭಾಗದಷ್ಟು ನಾನಿಲ್ಲಿ ಪೊಂಗಲ್ಗೆಲ್ಲ ಯೂಸ್ ಮಾಡೋ ಹೆಸರು ಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ. ಒಂದು 4 ಗಂಟೆ ಟೈಮ್. ನೀವು ರಾತ್ರಿ ಮಾಡೋಂಗಿದ್ರೆ ಮಧ್ಯಾಹ್ನ ನೆನೆ ಹಾಕ್ಕೊಂಡು ಅದನ್ನು ಇಡ್ಲಿ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಳೋಣ. ಓಕೆನಾ? ನೈಸಾಗಿ ರುಬ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾಲು ಚಮಚದಷ್ಟು ಸೋಡಾ, ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾನ ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆ ಹಾಕ್ಕೊಳ್ಳೋಣ. ಇದು ಹಿಟ್ಟನ್ನ ಚೆನ್ನಾಗಿ ನೆನಿಬೇಕು. ಆ ಹಿಟ್ಟು ನಾನಿಲ್ಲಿ ಮಸಾಲೆ ಇಡ್ಲಿ ಅಂತ ಅಂದೆ. ಈ ಇಡ್ಲಿಗೆ ನಾವು ಸಾಂಬಾರು, ಚಟ್ನಿ ಎಂಥದ್ದು ಬೇಡ. ಅದಕ್ಕೆ ಸ್ಟಫಿಂಗ್ ನಾನು ಇಡ್ಲಿಲೇ ಕೊಟ್ಬಿಡ್ತೀನಿ. ಇದಕ್ಕೆ 2 ಈರುಳ್ಳಿ, 2 ಟೊಮೆಟೊ ಮತ್ತು ಒಂದು ಅರ್ಧದಷ್ಟು ಅಂದರೆ ಒಂದು ಅರ್ಧ ಬಟ್ಲಷ್ಟು ಪನ್ನೀರು, ಅರ್ಧ ಬಟ್ಲಷ್ಟು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, 2 ಟೊಮೆಟೊ, ಸ್ವಲ್ಪ ಹಣ್ಣಾಗಿರೋ ಟೊಮೆಟೊ ತೊಗೊಳ್ಳಿ, ಜಾಸ್ತಿ ಹಣ್ಣು ಬೇಡ. ಮತ್ತು 2 ಆಲೂಗೆಡ್ಡೆನ ನಾನು ಕುಕ್ಕರಲ್ಲಿ ಈಗಾಗಲೇ ಬೇಯಿಸಿಟ್ಕೊಂಡಿದ್ದೀನಿ. ಓಕೆನಾ? ಆಲೂಗೆಡ್ಡೆ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಕೊನೆಗೆ ಇದೇ ಸ್ಟಫಿಂಗ್ನೇ ನೀವು ಕ್ಯಾರೆಟ್ ಹಾಕಿದ್ದೀನಿ, ಕ್ಯಾಬೇಜ್ ಹಾಕ್ಬೋದು, ಮತ್ತು ಸಣ್ಣಗೆ ಕಾಲಿಫ್ಲವರ್ ಹಾಕ್ಬೋದು, ಬ್ರೊಕೊಲಿ ಹಾಕ್ಬೋದು, ಸ್ವೀಟ್ ಕಾರ್ನ್ ಹಾಕ್ಕೊಳ್ಬೋದು, ಮತ್ತು ಸಣ್ಣಗೆ ಹೆಚ್ಚಿರೋ ಪಾಲಕ್ ಸೊಪ್ಪು ಸಹ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಇದು ನಮಗೆ ಸ್ಟಫಿಂಗು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಪನ್ನೀರ್ ಅಂದರೆ ತುಂಬ ಇಷ್ಟ. ಈ ಥರ ಒಂದು ಸ್ಟಫಿಂಗ್ ಮಾಡ್ಕೊಳ್ಳಿ. ಸೊ ಈ ಥರ ಸ್ಟಫಿಂಗ್ನ ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಹೋಮ್ ಮೇಡ್ ಈಗಾಗಲೇ ಶಾರ್ಟ್ಸ್ ಮಾಡಿದ್ದೀನಿ. ಹೋಮ್ ಮೇಡ್ ಗರಂ ಮಸಾಲ ಇದು ನಾನೇ ಮಾಡ್ಕೊಳ್ತೀನಿ. ಗರಂ ಮಸಾಲ ಇದು ಮಟನ್ನು, ಚಿಕನ್ನು ಮತ್ತು ಯಾವ್ದಾದ್ರು ಗ್ರೇವಿಗೆ, ಕುರ್ಮಾಗೆ ಆಲ್ ಇನ್ ಒನ್ ಮಸಾಲ ಅಂತಲೇ ಹೇಳ್ಬೋದು ಈ ಗರಂ ಮಸಾಲ ನಮ್ಮದು. ಸೊ ಇದನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾವ ರೀತಿ ಮಾಡಿದೆ ಅಂತ. ಈಗ ಚಿಕ್ಕ ಚಿಕ್ಕ ಬೌಲ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಳ್ಳಿ. ಓಕೆನಾ? ಈಗಾಗಲೇ ನಾನೊಂದು ಬಾಣಲಿಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇಲ್ಲಾಂದರೆ ಇಡ್ಲಿ ಸ್ಟ್ಯಾಂಡಲ್ಲಿ ಸಹ ಮಾಡ್ಬೋದು ನೀವು. ಆದರೆ ಬೌಲಲ್ಲಿ ಮಾಡಿದಷ್ಟು ರುಚಿ ನಿಮ್ಗೆ ಇಡ್ಲಿ ಪ್ಲೇಟ್ಸಲ್ಲಿ ಬರೋಲ್ಲ. ಇಡ್ಲಿ ಪಾತ್ರೆ ಉಪಯೋಗಿಸ್ಬೋದು, ಇಡ್ಲಿ ಸ್ಟ್ಯಾಂಡಲ್ಲ. ಓಕೆನಾ? ಇದಕ್ಕೊಂದು 1/4 ಬಟ್ಲಷ್ಟು ನಾನಿಲ್ಲಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗಾಗಲೇ ಒಂದು 10 ನಿಮಿಷ ಸೋಡಾ ಹಾಕಿ ನೆನೆ ಹಾಕ್ಕೊಂಡಿದ್ವಲ್ಲ ಇಡ್ಲಿ ಹಿಟ್ಟು, ಅದು ಈಗಾಗಲೇ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಓಕೆನಾ? ಇದನ್ನು ರಾತ್ರಿ ನೆನೆ ಹಾಕ್ಕೊಳ್ಬೇಕು. ಇದಕ್ಕೆ ರವೆ ಬೇಕು, ಇದಕ್ಕೆ ಮೊಸರು ಬೇಕು, ಇದಕ್ಕೆ ಉದ್ದಿನಬೇಳೆ ಬೇಕು. ಈಗಾಗಲೇ ಉದ್ದಿನಬೇಳೆ ರೇಟು ಗಗನಕ್ಕೆ ಹೋಗಿದೆ. ಸೊ ಉದ್ದಿನಬೇಳೆ ಇಲ್ಲದೆ ಯಾವ ರೀತಿ ಇಡ್ಲಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಓಕೆನಾ? ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ. ಮಾಮೂಲಿ ಇಡ್ಲಿ ಯಾವ ರೀತಿ ಬೇಯಿಸ್ಕೊಳ್ತೀವೋ ಈಗ ಒಂದು 8 ನಿಮಿಷ ಬೇಯಿಸಿಟ್ಕೊಂಡಿದ್ದೀನಿ. ಒಂದು ಚಾಕು ಸಹಾಯದಿಂದ ಹಾಕಿ ನೋಡ್ತಾ ಇದ್ದೀನಿ ಎಲ್ಲಾದರೂ ಅಂಟ್ಕೊಳ್ತಿದ್ವಾ ಅಂತ. ಅಂಟ್ಕೊಳ್ತಿದ್ರೆ ಇನ್ನೊಂದು 2 ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ. ಓಕೆನಾ? ಇಲ್ಲ ಅಂಟ್ಕೊಳ್ತಿಲ್ಲ, ನನ್ನ ಬ್ಯಾಟರ್ ನಾನು ಮಾಡಿರೋ ಫ್ಲಫಿ ಇಡ್ಲಿ ಅಂಟ್ಕೊಳ್ತಿಲ್ಲ. ಈಗ ಚಿಕ್ಕ ಚಿಕ್ಕದಾಗಿ ಬಿಲ್ಲೆಗಳು ಮಾಡ್ಕೊಂಡು ಪುಟ್ಟು ಕಟ್ಲೆಟ್ಸ್ ಮಾಡಿ ಮಧ್ಯ ಇಟ್ಕೊಳ್ತಿದ್ದೀನಿ. ಸೊ ಈ ಥರ ಎಲ್ಲ ಮಕ್ಳಿಗೆ ಮಾಡಿಕೊಟ್ರೆ ಚಟ್ನಿ, ಸಾಂಬಾರು, ಸೈಡ್ಗೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಪುಡಿ, ತುಪ್ಪ ಎಂಥದ್ದು ಕೇಳಲ್ಲ. ಇದನ್ನು ಹಾಗೆ ಒಬ್ಬೊಬ್ಬರು 4 ಫ್ಲಫಿ ಇಡ್ಲಿನ ತಿಂದ್ಬಿಡ್ಬೋದು. ಈ ಥರ ಇಟ್ಬಿಟ್ಟು ಮೇಲ್ಗಡೆ ಇನ್ನೊಂಚೂರು ಬ್ಯಾಟ್ರ್ ಹಾಕ್ಕೊಳ್ತೀನಿ. ಓಕೆನಾ? ಎಲ್ಲರ ಮನೇಲೂ ಹೆಸರುಬೇಳೆ ಇರುತ್ತೆ, ಅಕ್ಕಿ ಇದ್ದೇ ಇರುತ್ತೆ ಅಲ್ವೇನ್ರಿ. ನಾನು ಮೆಂತ್ಯ ಕಾಳು ಹಾಕಿಲ್ಲ ನೆನೆಸೋಕ್ಕೆ. ಸೊ ತುಂಬ ಸಿಂಪಲ್ಲು, 2 ಐಟಮು ನೆನೆ ಹಾಕ್ಕೊಳ್ಳೋಕ್ಕೆ. ಅದನ್ನು ಒಂದು 4 ಅವರ್ ನೆನೆಸ್ಕೊಳ್ಳಿ. ಮಿನಿಮಮ್ ಅಂದರೆ 3 ಅವರ್ ನೆನೆಸ್ಕೊಂಡು ಅದನ್ನು ರುಬ್ಬಿ ಫಟಾಫಟ್ ಅಂತ ಮಾಡೋದು. ನಿಮ್ಮ ಮನೇಲಿ ಪನ್ನೀರ್ ಇಲ್ಲ ಅಂದರೆ ಏನೇನು ತರಕಾರಿ ಇದೆಯೋ ಅದನ್ನೆಲ್ಲ ಸಣ್ಣಗೆ ಹೆಚ್ಚಿ ತುರಿದು ಹಾಕ್ಕೊಳ್ಳಿ. ಮೂಲಂಗಿ ಸಹ ಹಾಕ್ಕೊಳ್ಬೋದು, ಇದಕ್ಕೆ ಬೀಟ್ರೂಟ್ ಸಹ ಹಾಕ್ಕೊಳ್ಬೋದು. ಸೊ ಇಷ್ಟು ಆಪ್ಷನ್ಸು ಹೆಲ್ದಿಯಾಗಿ. ನೀವು ಬೀಟ್ರೂಟು, ಮೂಲಂಗಿ ಮಕ್ಳಿಗೆ ಹಾಗೆ ಸಲಾಡ್ ಮಾಡ್ಕೊಳ್ಳಿ, ನಮ್ಮ ಪ್ರಾಣೇ ಅವ್ರು ಮುಟ್ಟಲ್ಲ. ಸೊ ಈ ರೀತಿ ಮಾಡಿಕೊಟ್ರೆ ನಾವು ಅವ್ರಿಗೆ ಹೆಲ್ದಿಯಾಗಿರೋ ತಿಂಡಿ ಕೊಟ್ಟಂಗೂ ಆಯಿತು, ತರಕಾರಿ ಓದಂಗೂ ಆಯಿತು. ಅದು ನಾವೆಲ್ಲೂ ಎಣ್ಣೆಲಿ ಕರಿತಿಲ್ಲ ನೋಡಿ. ಇದನ್ನು ಕಟ್ಲೆಟ್ ಹಾಕಿದ್ವಾ, ಮೇಲ್ಗಡೆ ಇನ್ನೊಂಚೂರು ಬ್ಯಾಟ್ರ್ ಹಾಕಿದ್ವಾ, ಇನ್ನೊಂದು 8 ರಿಂದ 10 ಸೆಕೆಂಡ್, ವಾವ್ ಸೂಪರ್, ನಮ್ಮ ಇಡ್ಲಿ ರೆಡಿ ಆಗೋಯಿತು. ನಾನಂತೂ ಅರ್ಜೆಂಟಾಗಿ ಟೇಸ್ಟ್ ಮಾಡಬೇಕು ಹೆಂಗಿದೆ ಅಂತ. ಮೇಲ್ಗಡೆ ಬೇಕಾದರೆ ಸ್ವಲ್ಪ ಅಚ್ಕಾರದ ಪುಡಿ ಉದುರಿಸ್ಕೊಳ್ಳಿ. ಓಕೆನಾ? ನನಗೀಗ ಅನಿಸ್ತಾ ಇದೆ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕಬೇಕಾಗಿತ್ತು ಅಂತ. ಅದಕ್ಕೆ ಒಂದು ತಟ್ಟೆಯಲ್ಲಿ ತಣ್ಣೀರು ಇಟ್ಕೊಂಡಿದ್ದೀನಿ, ಕೋಲ್ಡ್ ವಾಟರ್ ಇಟ್ಕೊಂಡಿದ್ದೀನಿ. ಇದನ್ನು ಬೇಗ ಡಿಮೋಲ್ಡ್ ಮಾಡಿ ಒಂದು ಇಡ್ಲಿ ನಾನು ಟೇಸ್ಟ್ ಮಾಡಲೇಬೇಕು, ಯಾವ ರೀತಿ ಬಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ಹೇಳ್ತಾ, ಇವತ್ತೇ ನಿಮ್ಮ ಮನೇಲೆಲ್ಲ ಈ ಇಡ್ಲಿ ಟ್ರೈ ಮಾಡಿ. ಅಕಸ್ಮಾತ್ ನಿಮ್ಮ ಮನೇಲಿ ಇಡ್ಲಿ ಹಿಟ್ಟು ಉಳಿದಿದೆಯಾ, ಇಡ್ಲಿ ದೋಸೆ ಮಾಡೋ ಹಿಟ್ಟು ಉಳಿದಿದೆಯಾ, ಅದಕ್ಕೆ ಈ ಥರ ಸ್ಟಫಿಂಗ್ ಮಾಡ್ಕೊಂಡು ಮಾಡಿಕೊಡಿ. ಓಕೆನಾ? ಮಕ್ಕಳಿಗೆ ಡಿಫ್ರೆಂಟ್ ಆಗಿರುತ್ತೆ, ಅವರು ಎಂಜಾಯ್ ಮಾಡ್ತಾರೆ. ನೋಡಿ ಯಾವ ರೀತಿ ಬಂದಿದೆ, ಸೂಪರಾಗಿ ಬಂದಿದೆ. ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ಹೇಮಾ ಹೋಗಬಲ್ಲ. ಎಲ್ಲರಿಗೂ ಥ್ಯಾಂಕ್ ಯು.